ಎಷ್ಟು ಜನರ ಮುಂದೆ ಕಣ್ಣೀರಿಡಬೇಕು? ಪ್ರಧಾನಿ ಮೋದಿಗೆ ಪತ್ರ ಬರೆದ್ರಿ, ಏನೂ ಆಗಲಿಲ್ಲ. ರಾಜ್ಯದ ಗೃಹ ಸಚಿವರು ಹೇಳಿದ್ರು ಬಾಗಿಲು ಮುಚ್ಕೊಂಡಿದೆ, ಇನ್ನು ತೆರೆಯಕ್ಕಾಗಲ್ಲ ಅಂತ. ಡಿ.ಕೆ. ಶಿವಕುಮಾರ್ ಅವರು ಮಂಗಳೂರಿಗೆ ಬಂದಿರ್ತಾರೆ, ಅಲ್ಲೂ ಕೂಡ ಅವರು ಮಗಳ ಮುಖವನ್ನ ಮರಿಬಾರ್ದು ಅಂತ ಹೇಳಿ ಫೋಟೋ ತೋರಿಸಿ ಕಣ್ಣೀರಿಡ್ತೀರಿ. ಏನ್ ನಿರೀಕ್ಷೆ ಇಟ್ಕೊಂಡಿದ್ದೀರಾ ಉಪಮುಖ್ಯಮಂತ್ರಿಗಳ ಕಡೆಯಿಂದ? ಇವಾಗ ನೋಡಿ, ಒಂದು ಗೌಡ ಸಮಾಜಕ್ಕೆ ಒಂದು ಉದ್ಘಾಟನೆ ಮಾಡ್ಲಿಕ್ಕೆ ಅಂತ ನಮ್ಮ ಧರ್ಮಸ್ಥಳ ಬೆಳ್ತಂಗಡಿ ತಾಲೂಕಿಗೆ ಬಂದಿದ್ದಾರೆ. ಅವರ ಹತ್ರ ಒಂದು ನನ್ನ ಮಗುಗೆ ನ್ಯಾಯ ಸಿಗಬಹುದು, ನಮ್ಮ ಸಮಾಜದ ಗೌಡ ಸಮಾಜದ ಒಂದು ಮುಖ್ಯಮಂತ್ರಿಯಾಗಿ ಅವರೊಂದು ಸಮಾಜಕ್ಕೆ ಇವತ್ತು ಒಂದು ಮಗಳಿಗೆ ನ್ಯಾಯ ಕೊಡಿಸ್ತಾರಂತ ಹೇಳಿ ನಾನು ಮಗಳ ಒಂದು ಏನು ಮನವಿಯನ್ನು ಕೊಡ್ಲಿಕ್ಕೆ ಅಂತ ನಾನು ಬೆಳ್ತಂಗಡಿಗೆ ಹೋಗಿದ್ದೆ. ಅವಾಗ ಅಲ್ಲಿ ಕೊಡುವಾಗ ನಾನು ನನ್ನ ಮಗಳಿಗೆ ಆದ ಅನ್ಯಾಯನೆಲ್ಲ ಅವ್ರ ಹತ್ರ ಹೇಳ್ಕೊಂಡೆ. ನನಗೆ ನಿಮ್ಮಿಂದಲೇ ನ್ಯಾಯ ಸಿಗಬೇಕು, ನೀವು ನ್ಯಾಯ ತೆಗೆದ್ಬಿಡ್ಬೇಕು ಅಂತ ನಾನು ಕೇಳ್ಕೊಂಡೆ. ಅವಾಗ ಅವರು ಎಲ್ಲಿ ಏನಾಗಿದೆ ಅಂತ ಆ ಉತ್ತರ ಕೊಟ್ರು. ಅವಾಗ ನಾನು ಅದಕ್ಕೆ ಆ ಪ್ರಶ್ನೆ ಅದನ್ನೇ ಇಲ್ಲ, ನೇತ್ರಾವತಿಯಿಂದ ನನ್ನ ಮಗಳನ್ನು ಕಿಡ್ನಾಪ್ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ. 13 ವರ್ಷದಿಂದ ನಾನು ನ್ಯಾಯ ಕೇಳ್ತಿದ್ದೇನೆ, ನಮಗೆ ಇವತ್ತಿನವರೆಗೂ ನ್ಯಾಯ ಸಿಕ್ಕಿಲ್ಲ, ನಿಮ್ಮಿಂದ ನನಗೆ ನ್ಯಾಯ ಸಿಗ್ಬೇಕಂತ ನಾನು ಅವ್ರ ಹತ್ರ ಕೇಳ್ಕೊಂಡಾಗ ಇವಾಗ ಕೋರ್ಟಿನ ಜಡ್ಜಿಮೆಂಟ್ ಕಾಪಿ ಇದೆಯಾ ಅಂತ ನನ್ನ ಹತ್ರ ಕೇಳಿದ್ರು. ಕಾಪಿ ಇವಾಗ ನಾವು ತಂದಿಲ್ಲ, ಇದೆ ಅಂತ ಹೇಳಿದ್ದೆ. ಇದ್ರೆ ಇವತ್ತು ಕೊಡಿ, ಇಲ್ಲ ಅಂದ್ರೆ ಬೆಂಗಳೂರಿಗೆ ಬಂದು ಕೊಡಿ ಅಂತ ಹೇಳಿದ್ರು. ಅವಾಗ ಅವತ್ತೇ ನಾವು ಅಲ್ಲಿ ನಮ್ಮ ಹೋರಾಟಗಾರರ ಕೈಯಲ್ಲಿದ್ದ ಜಡ್ಜ್ಮೆಂಟ್ ಅನ್ನು ತಂದು ಅಲ್ಲಿ ಅವರ ವೇದಿಕೆಯಿಂದ ಇಲ್ಲಿದ್ದು ಬಂದ ನಂತರ ಅವರ ಕೈಯಿಂದ ಕೊಟ್ಟಿದ್ದೇವೆ. ಅಲ್ಲಿಗೆ ಅವರು ಟ್ಯಾಂಕ್ ಅಂತ ಹೇಳಿದ್ರು ಅಷ್ಟೇ, ಮತ್ತು ಏನು ಮಾತಾಡಿಲ್ಲ. ಯಾಕಂದ್ರೆ ನೀವು ಯಾವ ರಾಜಕೀಯಕ್ಕೂ ಸೇರ್ಬೇಡಿ, ಹೋಗ್ಬೇಡಿ ಅಂತ ಆ ಮಾತೊಂದು ಮಾತ್ರ ಹೇಳ್ತಾ ಇದ್ದಾರೆ. ಆಮೇಲೆ ಒಂದು ಮಾತು ಕೂಡ ಹಾಡ್ತಿಲ್ಲ. ಒಂದು ಕಡೆ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಬೀದಿಗೆ ಬಂದು ಹೋರಾಟ ಮಾಡುವವರಿಗೂ ಕೂಡ ಪೊಲೀಸರು ತಡೆ ಒಡ್ತಾರೆ. ನಾನಾ ತರಹದ ಕಾನೂನು ಕಂಟಕಗಳೆಲ್ಲವೂ ಕೂಡ ಎದುರಾಗ್ತಾ ಇದೆ. ಇದರಿಂದ ಆಚೆಗೆ ಇನ್ನು ನ್ಯಾಯ ಸಿಗುತ್ತೆ ಅನ್ನೋ ಒಂದು ಕಡೆಯ ನಿರೀಕ್ಷೆ ನಿಮ್ಮ ಮನಸ್ಸಲ್ಲಿದೆ. ತಾಯಿ, ಈ ಬಗ್ಗೆ ಏನ್ ಹೇಳ್ತೀರಿ? ಸಿಗುತ್ತಾ ನ್ಯಾಯ? ಖಂಡಿತ ಸರ್. ಇವತ್ತು ಏನಂದ್ರೆ ನಾನು ಡಿ.ಕೆ. ಸರ್ ಹತ್ರ ಹೇಳಿದ್ದೆ, ಇವತ್ತು ಅತ್ಯಾಚಾರ ಯಾರಂತ ನಮಗೆ ಗೊತ್ತು ಸರ್, ನಮಗೆ ನ್ಯಾಯ ಸಿಗ್ಬೇಕು ಅಂತ ನಾನು ಅಷ್ಟು ಮಾತು ಹೇಳಲಿಕ್ಕೆ ಮಾತ್ರ ಅವಕಾಶ ಕೊಟ್ರು. ಅನಂತರ ಇವತ್ತು ನನಗೆ ಏನಂದ್ರೆ ನ್ಯಾಯ ಖಂಡಿತವಾಗಿ ಸಿಗುತ್ತೆ ಅನ್ನುವಂಥದ್ದು ಭರವಸೆ ಇದೆ, ನಂಬಿಕೆ ಕೂಡ ಇದೆ. ಕಾನೂನು ಪ್ರಕಾರ ನ್ಯಾಯ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಇವಾಗ ಕೋಟ್ಯಾಂತರ ಜನ ನಮ್ಮ ಮುಂದೆ ನಿಂತು ನಿಮಗೆ ನಾವು ಧೈರ್ಯವಾಗಿದ್ದೇವೆ, ಖಂಡಿತವಾಗಿ ನಿಮಗೆ ನ್ಯಾಯ ತೆಗೆದುಕೊಡ್ತೇವೆ ಅನ್ನುವಂಥದ್ದು ಇಡೀ ಕರ್ನಾಟಕದ ಜನತೆ ಇವತ್ತು ನಮಗೆ ಬಂದು ಭರವಸೆ ಕೊಟ್ಟಿದ್ದಾರೆ. ಜನಗಳಿಂದ ಇವತ್ತು ಜನಗಳನ್ನು ನಾನು ಜಡ್ಜಿ ಅಂತ ಎಣಿಸ್ಕೊಂಡು ಜನಗಳಿಂದ ನನಗೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ನಾನು ನಂಬಿಕೆ ಇಟ್ಟಿದ್ದೇನೆ. ಯಾಕೆಂದ್ರೆ ಅಣ್ಣಪ್ಪ ಮಂಜುನಾಥ ನಮ್ಮ ಜೊತೆ ಇದ್ದಾರೆ. ಆದ್ದರಿಂದ ನ್ಯಾಯ ಖಂಡಿತವಾಗಿ ಸಿಗುತ್ತೆ ಅನ್ನುವಂಥದ್ದು ನನಗೆ ಭರವಸೆ ಇದೆ. ಯಾಕಂದ್ರೆ 13 ವರ್ಷದಿಂದ ನಾವು ಹೋರಾಟ ಮಾಡ್ತಿದ್ದೀವಿ. ನನ್ನ ಮಗಳಿಗೋಸ್ಕರ ನಾನು ಹೋರಾಟ ಮಾಡ್ತಿಲ್ಲ, ಇಡೀ ಸಮಾಜದ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಬೇಕು. ಸಮಾಜಕ್ಕೆ ನ್ಯಾಯ ಸಿಕ್ಕರೆ ನನ್ನ ಮಗಳಿಗೆ ನ್ಯಾಯ ಸಿಕ್ಕಿದಂತೆ ನಾನು ಆ ಹೋರಾಟದಿಂದ ನಾನು ಇವತ್ತು ಹೋರಾಟ ಮಾಡ್ತಿದ್ದೇನೆ. ಅದಕ್ಕೋಸ್ಕರ ನನ್ನ ಮಗಳಿಗೆ ಇವತ್ತು ನ್ಯಾಯ ಸಿಗದಿದ್ರು ನಾನು ಪ್ರಾಣ ಹತ್ಯೆಗೂ ಸಿದ್ಧನಿದ್ದೇನೆ ಅನ್ನುವಂಥದ್ದು ಮಾತನ್ನು ಕೂಡ ಹೇಳ್ತಾ ಇದ್ದೇನೆ. ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ಯಾವತ್ತದನ್ನು ನ್ಯಾಯ ಖಂಡಿತವಾಗಿ ತೆಗೆದುಕೊಳ್ತೇನೆ ಅನ್ನುವಂಥ ನನಗೆ ನಂಬಿಕೆ ಇದೆ ಸರ್. ಅಮ್ಮ, ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ. ಇಲ್ಲಿ ಹೈಕೋರ್ಟ್ ಆರ್ಡರ್ ಅಲ್ಲಿ ಅಕ್ವಿಟಲ್ ಕಮಿಟಿ ರಚನೆ ಮಾಡಬಹುದು, ಜೊತೆಗೆ ಸುಪ್ರೀಂ ಕೋರ್ಟ್ ಅಂಗಳಕ್ಕೂ ನೀವು ಹೋಗಬಹುದು, ಅವಕಾಶ ನಿಮಗಿತ್ತು, ಯಾಕೆ ಹೋಗಿಲ್ಲ? ನೋಡಿ ಸರ್, ಇಡೀ 2 ವರ್ಷದಿಂದ ಸರ್ಕಾರಕ್ಕೆ ಇವತ್ತು ಅಕ್ವಾಟಲ್ ಕಮಿಟಿ ಮಾಡ್ಬೇಕಂತ ಕೋರ್ಟ್ ಕೂಡ ಒಂದು ಇದು ಕೊಟ್ಟಿದ್ದಾರೆ ಮಾಡಿ. 1.5 ವರ್ಷದಿಂದಲೂ ಕೂಡ ನಿಮ್ಗೆ ಅವಕಾಶಗಳಿತ್ತು, ಇಷ್ಟು ಲೇಟ್ ಯಾಕೆ ಮಾಡ್ಕೊಂಡ್ರಿ ಅಂತ? ಇಲ್ಲ, ಸರ್ಕಾರನೇ ಮಾಡ್ತಿಲ್ಲಲ್ಲ ಸರ್, ಸರ್ಕಾರ ಮಾಡ್ಬೇಕಲ್ಲ. ಸರ್ಕಾರ ಯಾಕೆ ಮಾಡ್ತಿಲ್ಲ ಅಂತ ಕೇಳ್ತಾ ಇದ್ದೇನೆ ನಾನು. ಇವತ್ತು ಡಿ.ಕೆ. ಶಿವಕುಮಾರ್ ಹತ್ರ ಅದನ್ನೇ ಕೇಳ್ತಾ ಇದ್ದೇನೆ, ಯಾಕೆ ಮಾಡ್ತಿಲ್ಲ ಸರ್ಕಾರ ಅಂತ ಕೇಳ್ತಾ ಇದ್ದೀರಿ ಸರ್. ಸರ್ಕಾರ ಮಾಡ್ಬೇಕಲ್ಲ, ಇವರು ಸರ್ಕಾರಕ್ಕೆ ಕೊಟ್ಟಿದ್ದಾರೆ, ಸರ್ಕಾರ ಮಾಡ್ಬೇಕು. ಕಮಿಟಿ ಮಾಡಿ, ಒಂದು ಕಮಿಟಿ ರಚನೆ ಮಾಡಿ ಅದನ್ನ ನೀವು ಅಲ್ಲಿಂದ ತನಿಖೆ ಮಾಡ್ಬೇಕಂತ ಸರ್ಕಾರಕ್ಕೆ ಕೋರ್ಟ್ ಒತ್ತಡ ಕೊಟ್ಟಿದೆ. ಯಾಕೆ ಅದನ್ನ ಸರ್ಕಾರ ಮಾಡ್ತಿಲ್ಲ ಅದನ್ನೇ ಕೇಳ್ತಾ ಇದ್ದೇವೆ. ಅಮ್ಮ, ಇಲ್ಲಿ ಕಾನೂನಿನಲ್ಲಿ ಸಾಕಷ್ಟು ಅವಕಾಶಗಳಿದಾವೆ. ಸರ್ಕಾರ ಒಂದು ವೇಳೆ ಇದರಲ್ಲಿ ಆಸಕ್ತಿ ತೋರಿಸಿಲ್ಲ ಅಂದ್ರೆ ನೀವೇ ಸುಪ್ರೀಂ ಕೋರ್ಟ್ ಹೋಗಿ ಸರ್ಕಾರವನ್ನ ತರಾಟೆಗೆ ತೆಗೆಸಬಹುದು ಕೋರ್ಟ್ ಕಡೆಯಿಂದ. ಇವೆಲ್ಲವೂ ಅವಕಾಶಗಳು ನಮ್ಮ ಜೊತೆ ಇದೆ. ಇನ್ನು ಈ ಸಂದರ್ಭದಲ್ಲಿ ಒಂದು ಮಾತಮ್ಮ, ಕಡೆ ತಪ್ಪು ತಿಳ್ಕೋಬೇಡಿ, ಡಿ.ಕೆ. ಶಿವಕುಮಾರ್ ಒಂದು ಸಲಹೆ ಕೊಡ್ತಾರೆ, ಯಾವ ರಾಜಕೀಯಕ್ಕೂ ಹೋಗಬೇಡಿ ಅಂತ. ಏನಾದ್ರೂ ಅರ್ಥ? ಅದು ನಮಗೆ ಗೊತ್ತಿಲ್ಲ ಸರ್, ಆ ರೀತಿ ಹೇಳಿದ್ದಾರೆ ನಮಗೆ, ರಾಜಕೀಯಕ್ಕೆ ಹೋಗಬೇಡಿ ಅಂದ್ರೆ
ಯಾವ ರಾಜಕೀಯ ಅಂದ್ರೆ ನಾವು ಇವಾಗ ಹೋರಾಟಗಾರರು ಎಲ್ಲರೂ ಸೇರಿ ಹೋರಾಟ ಮಾಡ್ತಿದ್ದೀವಿ. ಅದಕ್ಕೋಸ್ಕರ ಹೇಳ್ಬಹುದು ಯಾರ ಜೊತೆ ಸೇರ್ಬೇಡಿ ಅನ್ನುವಂಥದ್ದು ಈ ರಾಜಕೀಯದ ಬಗ್ಗೆ ಅವರು ಮಾತನ್ನು ಹೇಳ್ಬಹುದು ಅಂತ ನಾನೊಂದು ಭಾವಿಸಿದ್ದೇನೆ. ಯಾಕಂದ್ರೆ 13 ವರ್ಷದಿಂದ ನಾವು ಇವತ್ತು ತಿಮ್ಮರಡಿಯವರು ನಮ್ಮ ಜೊತೆ ಇದ್ದು ಹೋರಾಟ ಮಾಡ್ತಾ ಇದ್ದಾರೆ. ಎಷ್ಟೋ ಜನಗಳು ಇವತ್ತು ಸೇರಿ ನಮ್ಮ ಜೊತೆ ಹೋರಾಟ ಮಾಡ್ತಿದ್ದಾರೆ. ಯಾವ ರಾಜ್ಯಕ್ಕೂ ಹೋಗಬೇಡಿ ಅನ್ನುವಂಥದ್ದು ಮಾತು ಯಾಕೆ ಹೇಳಿದಂದ್ರೆ ನನಗೆ ಗೊತ್ತಾಗಿಲ್ಲ. ಯಾಕಂದ್ರೆ ಯಾವ ರಾಜಕೀಯದಲ್ಲಿ ಕೂಡ ನಾವು ಇಲ್ಲ. ನಮಗೆ ಯಾವ ರಾಜಕೀಯಗಳೇ ಆಗ್ಲಿ ಇವತ್ತು ನ್ಯಾಯ ಸಿಗಬೇಕಂತ ಎಲ್ಲಾ ರಾಜಕೀಯದವರಿಗೂ ಕೂಡ ನಾವು ಮನವಿ ಕೊಟ್ಟಿದ್ದೇವೆ ಸರ್. ಇನ್ನು ನಿರಂತರವಾಗಿ ಫ್ರೀಡಂ ಟಿವಿಯು ಕೂಡ ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಅನ್ನೋ ಹಠಕ್ಕೆ ಬಿದ್ದವರ ಹಾಗೆ ಸುದ್ದಿ ಪ್ರಚಾರ ಮಾಡ್ತಾ ಇದೀವಿ. ಇದರಲ್ಲಿ ಯಾವ ರಾಜಕೀಯವೂ ಆಗಬಾರದು, ಇದರಲ್ಲಿ ಯಾವ ಸ್ವಾರ್ಥ ಉದ್ದೇಶವೂ ಇರಬಾರದು. ಒಟ್ಟಾರೆ ಕಟ್ಟ ಕಡಿಯದಾಗಿ ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಅನ್ನೋದೇ ನಮ್ಮ ಆಶಯವೂ ಕೂಡ. ಇನ್ನು ಸುಪ್ರೀಂ ಕೋರ್ಟ್ಗೆ ಹೋಗುವಂತ ಯಾವ್ದಾದ್ರು ಪ್ಲಾನ್ಗಳಿದಾವ? ಖಂಡಿತ ಸರ್, ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ನಾವು ಸಿದ್ಧರಿದ್ದೇವೆ. ಇವತ್ತು ಒಂದು ನಮ್ಮ ಮಗಳ ಒಂದು ಬಾಡಿ ಸಿಕ್ಕಿದ ಜಾಗದಿಂದ ಬೆಳ್ತಂಗ ತನಕ ಒಂದು ನ್ಯಾಯಯಾತ್ರೆ ಅಂತ ಮಾಡ್ಲಿಕ್ಕೆ ನಾವು ಮೊನ್ನೆ 6ನೇ ತಾರೀಕಿಗೆ ಇಟ್ಟಿದ್ದೇವೆ. ಅದನ್ನು ಕೂಡ ಸ್ಟೇ ತಂದಿದ್ದಾರೆ. ಆ ಸ್ಟೇ ತೆಗೆದ ತಕ್ಷಣ ಇವತ್ತು ಹೋರಾಟ ಮಾಡ್ಲಿಕ್ಕೆ ಇದ್ದೇವೆ. ಅದ ನಂತರ ಏನು ಮಾಡ್ಬೇಕಂತ ನಾವು ಇವಾಗ ಇದು ಮಾಡ್ತಾ ಇದ್ದೇವೆ ಸರ್. ಇನ್ನೊಂದು, ಇಲ್ಲಿ ನಿನ್ನೆ DK ಶಿವಕುಮಾರ್ ಆ ಕಾರ್ಯಕ್ರಮಕ್ಕೆ ಬಂದಾಗ ಒಂದು ಮಾತಾಡ್ತಾರೆ, ಏನಂದ್ರೆ ಧರ್ಮಸ್ಥಳಕ್ಕೆ ಯಾರು ಕಳಂಕ ತರೋದಕ್ಕೂ ಸಾಧ್ಯ ಇಲ್ಲ ಅಂತ. ಅದು ಏನವರ ತಾತ್ಪರ್ಯ ಇತ್ತು ಅಂತ, ಅದರ ಒಳಾರ್ಥಗಳೇನು? ಅಂದ್ರೆ ಏನು ಗೊತ್ತು ಸರ್, ಇವತ್ತು ಇಡೀ ರಾಜಕೀಯದವರನ್ನು ಓಟು ಕೊಟ್ಟು ಇವತ್ತು ನಾವು ದೊಡ್ಡ ಕುರ್ಚಿಗೆ ನಾವು ಕೂತುಗೊಳಿಸ್ತೇವೆ ಸರ್. ಇವತ್ತು ಓಟು ಸಿಕ್ಕ ನಂತರ ಕುರ್ಚಿ ಮೇಲೆ ಕೂತ ನಂತರ ಇವರು ದೊಡ್ಡವರ ಪಾಲಿಗೆ ನಿಂತು ಅವರನ್ನು ಬಚಾವ್ ಮಾಡ್ತಿದ್ದಾರೆ. ನಾನು ಎಲ್ಲಾ ರಾಜಕೀಯರಿಗೂ ಕೂಡ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಈಗ ನಾವು ರಾಜಕೀಯದವರು ದೊಡ್ಡವರ ಪಾಲಿಗೆ ನಿಂತ್ರೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಎಲ್ಲಿದೆ ಸ್ವಾಮಿ? ಹೆಣ್ಣು ಮಕ್ಕಳಿಗೆ ಯಾರು ನ್ಯಾಯ ತೆಗೆಸ್ಕೊಡ್ತಾರೆ? ನಾವು ಯಾರ ಹತ್ರ ನ್ಯಾಯ ಕೇಳ್ಬೇಕಂತ ನನಗೆ ನೋವಾಗ್ತಿದೆ. ಥ್ಯಾಂಕ್ ಯು ಅಮ್ಮ. ನ್ಯಾಯ ಸಿಗಲಿ ಅನ್ನೋದೇ ನಮ್ಮ ಆಶಯವೂ ಕೂಡ. ಇಲ್ಲ ಸರ್, ನನಗೆ ನ್ಯಾಯ ಸಿಗ್ಲೇಬೇಕು. ನ್ಯಾಯ ಸಿಗುವವರೆಗೂ ಹೋರಾಟ ಮಾಡ್ತೇನೆ. ನಾನು ನ್ಯಾಯ ಯಾವತ್ತಾದ್ರೂ ತಕೊಂಡೇನೆ ಸರ್. ಕಟ್ಟ ಕಡೆಯ ಗಳಿಗೆವರೆಗೂ ಕೂಡ ಫ್ರೀಡಂ ಟಿವಿ ನಿಮ್ ಜೊತೆ ಇರುತ್ತೆ ಅಮ್ಮ. ಖಂಡಿತ ಆಯ್ತು. ಥ್ಯಾಂಕ್ ಯು ತಮ್ಮೆಲ್ಲ. ಇಷ್ಟೊತ್ತು ಫ್ರೀಡಂ ಟಿವಿ ಜೊತೆ ಸೌಜನ್ಯಾಳ ತಾಯಿ ಸಾಕಷ್ಟು ಅವರ ಮನದಾಳದ ಮಾತುಗಳನ್ನು ಹಂಚ್ಕೋತಾ ಇದ್ರು. ಹಾಗಾದ್ರೆ DK ಶಿವಕುಮಾರ್ ನ್ಯಾಯ ಕೊಡಿಸ್ತಾರಾ?